ಲೈಫ್ ಅಲ್ಲಿ ಎಂತೆಂತ ನೋವೆಲ್ಲ ತಿಂದಿರ್ತೀವಿ, ಇದೆಲ್ಲ ಮ್ಯಾಟ್ರ್ ಆಗಲ್ಲ. A few moments later. ಇದು ಯಾರು ಬರೆದ ಕಥೆಯೋ. ಎಲ್ರಿಗೂ ನಮಸ್ಕಾರ, ಶ್ರೀ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ ನಾನು ಒಬ್ಳೆ ಬಂದಿಲ್ಲ, ನನ್ ಜೊತೆ ನನ್ನ ಮಿತ್ರರು ಬಂದಿದ್ದಾರೆ. ಅಂತದ್ ಏನ್ ಕಿತ್ ದಬಾಕ್ತಿವಿ ಇವತ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಡ್ರೀಮ್ ಕಮ್ ಟ್ರೂ ಡೇ ಇವತ್ತು. ಸೊ ನನ್ನ ಡ್ರೀಮ್ಸ್ ಲಿಸ್ಟ್ ಅಲ್ಲಿ ಇರುವಂತ ಒಂದ್ ಆಸನ ಇವತ್ತು ಇಳಿಸ್ಕೊಂತ ಇದೀನಿ. ನಾನು ಮಾತ್ರ ನಮ್ ಜೊತೆ ನನ್ನ ಫ್ರೆಂಡ್ಸು ಇದ್ದಾರೆ. ಸೊ ಏನ್ ಡ್ರೀಮು, ಏನ್ ಕತೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಫುಲ್ ವಾಚ್ ಮಾಡಿ ಬನ್ನಿ ಹೋಗೋಣ. ಐ ಹೋಪ್ ನಿಮಗೆ ಇವಾಗ ಐಡಿಯಾ ಸಿಕ್ತು ಅಂತ. ಟ್ಯಾಟೂ ಆರ್ಟ್ ಗ್ಯಾಲರಿಗೆ ಬಂದಿದೀವಿ ನಾವು. ನೋಡೋಣ ಯಾವ ಟ್ಯಾಟೂ ಹಾಕ್ಸ್ಕೊಂತೀವಿ, ಏನ್ ಕತೆ. ಇನ್ ನೋಡಿ ನನ್ನ ಮಿತ್ರರು. ಅಂದ್ರೆ 2 years ಬ್ಯಾಕೆ ನಾವು ಡಿಸೈಡ್ ಮಾಡಿದ್ವಿ ಒಂದೇ ತರ ಟ್ಯಾಟೂ ಫಿಂಗರಿಗೆ ಹಾಕ್ಸ್ಬೇಕು ಅಂತ. ಆಮೇಲೆ ಒಂದು 2-3 months ಬ್ಯಾಕ್, ಇಲ್ಲ 2-3 months ಬ್ಯಾಕ್ ನಾನು ಅನುಷಾ ಹುಡುಕಿ ಒಂದಿಷ್ಟು ಟ್ಯಾಟೂ ಡಿಸೈನ್ಸ್ ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ಸೊ ಇವತ್ತು ಫೈನಲಿ ಬಂದಿದೀವಿ. ಇವತ್ತು ಡೇಟ್ ಬಂದು 27th ಮೇ. ನಮ್ಮ ಎಡಿಟರ್ ಮೇ ಬಿ ಇದನ್ನ 27 ಜೂನ್ಗೂ ಹಾಕ್ಬೋದು, 27 ಜುಲೈಗೂ ಪೋಸ್ಟ್ ಮಾಡ್ಬೋದು, ನೆಕ್ಸ್ಟ್ ಇಯರ್ ಮಾಡ್ಬೋದು, ಮಾಡ್ಬೋದು. ಹಾಗಾಗಿ ನಾನು ಡೇಟ್ ನ ಮೆನ್ಷನ್ ಮಾಡಿ. ನಗು ಬರ್ತಿದ್ಯಾ? ನಾ ಅಳ್ತಾಳೆ ಅನ್ಕೊಂಡಿದ್ದ. ಮನ್ಸಲ್ಲೂ ಚಿಟ್ಟೆ, ಹೊಟ್ಟೆಲೂ ಚಿಟ್ಟೆ, ಕೈ ಮೇಲೂ ಚಿಟ್ಟೆ. ಇಂಜೆಕ್ಷನ್ ಚುಚ್ಚಿದಂಗ ಆಗ್ತಿದ್ಯಾ? ಮತ್ತೇನು ಆಗಲ್ಲ, ನೀವಿಲ್ ಬರ್ತೀರಲ್ಲ ಅವಾಗ ಗೊತ್ತಾಗುತ್ತೆ. ನಾನ್ ಹಾಕ್ಸ್ಕೊಳಲ್ಲ ಅಂತ ಅನುಷಾ. ಅಪ್ಪಾ ದೇವ್ರೆ, ಹೇಗಿದೆ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ನಿಮಗ್ ಹೇಗ ಅನ್ಸ್ತು ಟ್ಯಾಟೂ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಸಾಕು, ಓವರ್ ಶೋ ಮಾಡಿದೀವಿ. ಆ ಕಡೆ ನೋಡೆ. ಅನುಷಾ ಏನ್ ಫೀಲ್ ಆಗ್ತಿದೆ ಇವಾಗ? ಏನು ಅನ್ಸ್ತಾ ಇಲ್ಲ. ಇಂಥದ್ದೆಲ್ಲ ಬಾರಿ ನೋಡಿದೀವಿ. ದೇವ್ರು, ಈ ನೋವೆಲ್ಲ ಯಾಕೆ, ಏನಂತೀರಾ? ಹೌದು, ಏನನ್ನ ನೋಡೋಣ. ಅನುಷಾ ಅಳ್ತಾಳ, ನಗ್ತಾಳ? ಇಂಥದ್ದೆಲ್ಲ ಬಾರಿ ನೋಡಿದ್ವಿ. ನೆಕ್ಸ್ಟ್ ನಾನು ಹಾಕ್ತೇನೆ ಗೈಸ್, ನೆಕ್ಸ್ಟ್ ಹಾಕ್ತೀನಿ. ಇಲ್ಲಿ ನನ್ ಗಂಡ ನೆಕ್ಸ್ಟ್. ನಾಗಶ್ರೀ ಅವ್ರು ಏನ್ ಅನ್ಸ್ತಿದೆ ಇವಾಗ? ಬಾಡಿ ಎಲ್ಲ ಶಿವರ್ ಆಗ್ತಿದೆ ಗುರು. ನಾವು ಡ್ರಿಲ್ ಮಾಡ್ತೀವಲ್ಲ, ಅದು ಜೀವ ಇದ್ದಿದ್ರೆ ಹೇಳ್ತಾ ಇತ್ತು, ಬಿಡ್ರು ಬಿಟ್ಬಿಡ್ರಣ. ಹುಟ್ಟು ಸಾವು ನಡುವಲ್ಲಿ 4 ದಿನ, ದುಡ್ಡು ಕಾಸು ಇರ್ಲಿ ಎಷ್ಟನ, ಫ್ರೆಂಡ್ಸ್ ಇದ್ರೇನೆ ಜೀವನ, ಬಂಧು ಬಳಗ ಲೆಕ್ಕಕ್ಕೆ 100 ಜನ, ಕಷ್ಟ ಬಂದಾಗ ಒಬ್ರು ಇಲ್ವಣ್ಣ, ಫ್ರೆಂಡ್ಸ್ ಇದ್ರೇನೆ ಜೀವನ. ಕೊನೆಗೂ ನನ್ನ ಫಸ್ಟ್ ಟ್ಯಾಟೂ ಹಾಕ್ಸ್ಕೊಂಡಾಯ್ತು. ಎಸ್, ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಒಂದ್ ಕಡೆ ನೋವು ಆಗ್ತಾ ಇತ್ತು, ಒಂದ್ ಕಡೆ ಖುಷಿ ಆಗ್ತಾ ಇತ್ತು. ಬಿಕಾಸ್ ನಮ್ಮ ಫ್ರೆಂಡ್ಶಿಪ್ ನ ಸಿಂಬಲೈಸ್ ಮಾಡಕ್ಕೆ ಟ್ಯಾಟೂ ಇಸ್ ದ ಬೆಸ್ಟ್ ವೇ ಅಂತ ಥಿಂಕ್ ಮಾಡಿ ನಾವು ಹಾಕ್ಸ್ಕೊಂಡಿದ್ದು. ಅದು ಆಲ್ಮೋಸ್ಟ್ ಫಸ್ಟ್ ಇಯರ್ ಇಂದ ಮಾತಾಡ್ತಾನೆ ಇದ್ವಿ. ಫಸ್ಟ್ ಇಯರ್ ಬಿಕಾಮ್ ಇಂದನೂ ಕೂಡ ಮಾತಾಡ್ಕೊಂಡೆ ಬಂದಿದ್ವಿ, ಟ್ಯಾಟೂ ಹಾಕ್ಸೋಣ ಅಂತ. ಕೊನೆಗೂ ದಿನ ಕೂಡಿ ಬಂದು ಹೋಗಿ ಹಾಕ್ಸ್ಕೊಂಡ್ ಬಂದ್ಬಿಟ್ವಿ. ಇಟ್ಸ್ ವೆರಿ ಬ್ಯೂಟಿಫುಲ್, ನೀವೇ ನೋಡ್ತಿರೋ ಹಾಗೆ. ಥ್ಯಾಂಕ್ ಯು ಫಾರ್ ರಾಮ್ ಟ್ಯಾಟೂ ಆರ್ಟ್ ಗ್ಯಾಲರಿ. ಫುಲ್ ಕಂಫರ್ಟಬಲ್ ಫೀಲ್ ಮಾಡಿಸಿ ನೀಟಾಗಿ ನಾವು ಕೇಳ್ದಂಗೆನೆ ಹಾಕಿದೀರಾ. ನಾನಂತೂ ಮನೇಲಿ ಯಾರಿಗೂ ಇನ್ಫಾರ್ಮೇ ಮಾಡಿರ್ಲಿಲ್ಲ. ಅಮ್ಮಂಗ್ ಬಿಟ್ಟು ಮಿಕ್ತವ್ರು ಯಾರಿಗೂ ನಾನು ಟ್ಯಾಟೂ ಹಾಕ್ಸಕ್ ಹೋಗ್ತಿದ್ದೀನಿ ಅಂತ ಗೊತ್ತಿರ್ಲಿಲ್ಲ. ಬಿಕಾಸ್ ಅವ್ರು ಯಾರಾದ್ರೂ ಬೇಡ ಅಂದು, ಆಮೇಲೆ ನಾನು ಹೋಗ್ಲಿ ಬಿಡು ಬೇಡ ಅಂತ ಬಿಟ್ಟು ಲಾಸ್ಟ್ಗೆ ನಾನು ಯಾವತ್ತೂ ರಿಗ್ರೆಟ್ ಮಾಡಂಗ್ ಆಗ್ಬಾರ್ದು ಅಂತ ಹೇಳಿ. ನೀವಾದ್ರೂ ಅಷ್ಟೇ, ಏನಾದ್ರು ಕೆಲಸ ಮಾಡಕ್ ಹೋಗ್ತಿದೀನಿ ಅಂದ್ರೆ ಯಾರಿಗೂ ಹೇಳ್ಬಾರ್ದು. ಕೆಲಸ ಮಾಡಿದ್ಮೇಲೆ ಆಮೇಲೆ ಹೇಳ್ಬೇಕು, ಗೊತ್ತಾಯ್ತಾ? ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ತಾ ಇರಿ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಇರ್ಲಿ. ಟಾಟಾ.
ಟಾಟಾ ಟಾಟಾ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.